ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಸ್ಟ್ಯಾಂಡ್ ಯೂಟ್ಯೂಬ್ ಚಾನಲ್. ಗೈಸ್, ನಮ್ದು ಇವತ್ತು 30 ಡೇಸ್ ಆಫ್ ಚಾಲೆಂಜಲ್ಲಿ ಇವತ್ತು 11th ಡೇ ಆ್ಯಂಡ್ ನಾವು ಇವತ್ತಿರೋದು ಬಂದುಬಿಟ್ಟು ಬನ್ಶಂಕರಿ 6 ಸ್ಟೇಜ್. ಆ್ಯಂಡ್ ನಾನು ನಿಮ್ಗೆ ಇವತ್ತು ಒಂದು ಬ್ಯೂಟಿಫುಲ್ 2030 ಮನೆ ತೋರಿಸ್ತೀನಿ, ಬನ್ನಿ. ಗೈಸ್, ನಾನು ಈ ಮನೆ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡ್ರೆ ಓನರೇ ಈ ಮನೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನನ್ನ ಹತ್ರ ಹೇಳ್ತಾರೆ. ಸೊ ಅವ್ರನ್ನ ಕರೆಯೋಣ, ಬನ್ನಿ ಸರ್. ಸೊ ಇವ್ರು ಬಂದುಬಿಟ್ಟು ಪ್ರಭು ಸರ್ ಅಂತ ಈ ಮನೆ ಕಟ್ಟಿರೋರು. ಸೊ ಈ ಮನೆ ಬಗ್ಗೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ ಸರ್. 7 ಸೀಟರ್ ಕಾರ್ ನಿಲ್ಸ್ಕೋಬೋದು, ಪಾರ್ಕಿಂಗು. ಓಕೆ. 5ರಿಂದ 2 ವೀಲರ್ ನಿಲ್ಸ್ಕೋಬೋದು. ಓಕೆ. ಕಾರ್ ಎಷ್ಟು ನಿಲ್ಸ್ಬೋದು ಸರ್ ಇಲ್ಲಿ? ಸರ್, ಕಾರ್ ಎಷ್ಟು ನಿಲ್ಸ್ಬೋದು? ಒಂದು ಕಾರ್ ಸರ್, 7 ಸೀಟರ್ ಕಾರು ಆರಾಮಾಗಿ ನಿಲ್ಸ್ಕೋಬೋದು. 2 ವೀಲರು? 2 ವೀಲರ್ 4ರಿಂದ 5 ಸರ್, ಅಲ್ಲಿ 2 ವೀಲರ್ ನಿಲ್ಸ್ಕೋಬೋದು. ಓಕೆ, ಅಲ್ಲಿ ಸ್ಪೇಸ್ ಸ್ಪೇಸ್ ಇಲ್ಲ. ಕಾವೇರಿಗೆ ಅಲ್ಲಿ ಪಾಯಿಂಟ್ ಬಿಟ್ಟಿದ್ದೀವಿ, ಓಕೆ, ಆ ಲೈನು. ಇದೊಂದು ಬೋರ್ ಸರ್, 1100 ಅಡಿ ಆಗಿದೆ. 1100 ಅಡಿ ಬೋರ್ ಪಾಯಿಂಟು. 1100 ಅಡಿ ಸರ್. 2 ಇಂಚ್ ನೀರಿದೆ ಸರ್. 2 ಇಂಚ್ ನೀರು. 2 ಇಂಚ್ ನೀರಿದೆ. ಇದು ಸರ್ ಅದು ಬೋರ್ ಸರ್, ಸಂಪು. ಎಷ್ಟು ಲೀಟ್ರು? ಇದು ಬಂದ್ಬಿಟ್ಟು 12,000 ಲೀಟ್ರು ಸರ್. ಸಂಪು ಸರ್. ಇದು ಸರ್ವೆಂಟ್ ರೂಮು. ಸರ್ವೆಂಟ್ ರೂಮ್ಗಾದ್ರೆ ಇಟ್ಕೋಬೋದು, ಇಲ್ಲ ರೆಂಟು ಪರ್ಪಸ್ಗಳು ಕೊಡ್ಬೋದು ಫ್ಯಾಮಿಲಿಗೆ. ಇಲ್ಲ ಜಿಮ್ ರೂಮ್ ಮಾಡ್ಕೊಳ್ತೀನಿ ಮಾಡ್ಕೋಬೋದು ಸರ್. ಜಿಮ್ಮು ಮಾಡ್ಕೋಬೋದು, ಜಿಮ್ ರೂಮು ಬೇಕಾದ್ರೆ ಮಾಡಿ. ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಸರ್. ಟೋಟಲ್ ಫಾಲ್ ಸೀಲಿಂಗ್ ಆಗಿದೆ ಸರ್. ಫಾಲ್ ಸೀಲಿಂಗ್ ಆಗಿದೆ ಸರ್. ಇಲ್ಲೊಂದು ಕಿಚನ್ ಸ್ಲಾಬ್ ಕೊಟ್ಟಿದ್ದೀವಿ ಸರ್. ಬೇಕಾರೆ ರೆಡಿ ಆಗಬೇಕಾ? ಇದು ರೆಡಿ ಆಗಬೇಕು. ಪಟ್ಟಿ ಎಲ್ಲ ರೆಡಿ ಆಗಬೇಕು ಸರ್. ಪೆಟ್ಟಿ, ಒಂದು ಕೋಟ್ ಪೇಂಟ್ ಎಲ್ಲ ಇದೆ ಸರ್, ವಿತ್ ಪಾಲಿಶ್ ಇದೆ. ಈ ಕಡೆ 1.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸರ್. 1.5 ಅಡಿ ಸೆಟ್ ಬ್ಯಾಕ್ ಇದೆ ವಿತ್ ಗ್ರಿಲ್. ಸೇಫ್ಟಿ ವೈಸಸ್ ತೊಂದರೆ ಇಲ್ಲ ಸರ್. ಕ್ಲಾಡಿಂಗ್ ನೋಡ್ಬೋದು, ವಿತ್ ಗ್ರಾನೈಟ್ ಕ್ಲಾಡಿಂಗ್. ಫಾಲ್ ಸೀಲಿಂಗ್ ನೋಡ್ಬೋದು ಸರ್. ನಾನು ಇನ್ನೊಂದ್ರಲ್ಲಿ ಹೇಳಿದ್ದೆ, ಒಂದು ಹತ್ರ ಫಾಲ್ ಸೀಲಿಂಗ್ ಫಸ್ಟ್ ಟೈಮ್ ಅಲ್ಲಿ ನೋಡಿದ್ದು ಅಂತ ಹೇಳಿದ್ದೀನಿ, ಬಟ್ ಇಲ್ಲ ಅದಕ್ಕಿಂತ ಬೆಟರಾಗಿ ನೋಡ್ತಿದ್ದೀನಿ ಫಾಲ್ ಸೀಲಿಂಗ್ ಬಂದರೆ. ಸೊ ಪಾರ್ಕಿಂಗ್ ಹಿಂಗಿದ್ರೆ ಮೇಲೆ ಹೆಂಗಿರುತ್ತೆ ಇಲ್ಲಿ ನೋಡೋಣ ಸರ್. ಇಲ್ಲಿ ಹತ್ಬೇಕಾದ್ರೂ ಅಷ್ಟೇ ಈ ಟೆಕ್ಸ್ಚರ್ ಏನೋ ಮಾಡಿದಿರೋ ಗೊತ್ತಿಲ್ಲ. ಟೆಕ್ಸ್ಚರ್ ಸರ್, ಇದು ಪಟ್ಟಿ ಮಾಡಿದ್ರೆ ಗಲೀಜಾಗುತ್ತೆ. ಕೈ ಮುಟ್ಟಿದ್ರೆ ಅದರಿಂದ ಇದು ಮುಟ್ಟಿದ್ರೆ ಗಲೀಜಾಗಲ್ಲ, ನಿಮಗೆ ಆ ಕಡೆ ಕಾಣಿಸಲ್ಲ. ಇದು ವೈಟ್ ಪೇಂಟಲ್ಲಿ ಕೈ ಮುಟ್ಟಿದ್ರೆ ಗಲೀಜಾಗುತ್ತೆ. ಹೌದು, ಅದರಿಂದ ಇದನ್ನ ಟಚರ್ ಕೊಟ್ಟಿದ್ದೀವಿ ಸರ್. ಓಕೆ ಗೈಸ್, ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ಲೂ ಈ ಥರ ವಿಂಡೋ ನೋಡಿದ್ದು. ಸರ್, ಇದು ವಿಂಡೋ ಬಗ್ಗೆ ಸ್ವಲ್ಪ ಸರ್. ಫ್ರಂಟ್ ವೆಲೇಷನ್ ನೋಡಿದ್ರೆ ಥ್ರೂ ಗ್ಲಾಸು ವಿತ್ ಬಳೆಪಟ್ಟಣ ಬ್ರಿಕ್ಕಲ್ಲಿ ಮಾಡಿರೋದು. ಓಕೆ. ಇದು ಓಪನಬಲ್ ಇದೆ ಸರ್. ತೆಗೆದ್ರೆ ಯಾರು ಫುಲ್ಲು ಗಾಳಿ ಕ್ಲೋಸ್ ಮಾಡಿದ್ರೆ ಸೇಫ್ಟಿ. ತೆಗೆದ್ರೇ ಫ್ರೆಶ್ ಏರ್ ತೆಗೆದ್ರೇ ಇಲ್ಲ ಆಗಿದ ತಕ್ಷಣ, ಎಂಟ್ರಿ ಆಗಿದ ತಕ್ಷಣ. ಡೋರ್ ಫೇಸಿಂಗ್ ಏನಂತ ಹೇಳಿರಲಿಲ್ಲ? ನಾರ್ತ್ ಸರ್, ನಾರ್ತ್ ಡೋರು ಸರ್. ವಿತ್ ಫ್ರೇಮ್ ಟೀಕ್ ಉಟ್ಟೆ. ಓಕೆ. ಡೋರ್ ನೋಡ್ಬೋದು, 2 ಇಂಚಸ್ ಥಿಕ್ನೆಸ್. 2 ಇಂಚಸ್ ಇದು ಅಷ್ಟೇ. ಟೀಕ್ ವಿತ್ ಟೀಕ್. ಎಲ್ಲ ಡೋರ್ ಇದರಲ್ಲಿ ಇರೋದೆಲ್ಲ ಟೀಕೆ ಸರ್. ನಿಮಗೆ ವಿತ್ ಫ್ರೇಮ್ ಎಲ್ಲ ಮನೆಯೂ ನೋಡಿರ್ತಾರೆ. ಹಾಲಲ್ಲಿ ಯಾರು ಇದ್ದಾರೆ, ಕಿಚನ್ ಅಲ್ಲಿ ಯಾರು ಇದ್ದಾರೆ ಅಂತ ಗೊತ್ತಾಗಲ್ಲ. ಹೌದು. ಎಂಟ್ರಿ ಆಗಿತ್ತು ಅದೇ ಫೆಸಿಲಿಟಿ. ನಾನು ನಾರ್ಮಲ್ ಆಗಿ ಹಾಲ್ ಎಂಟ್ರಿ ಆದ್ರೇನೆ ಹಾಲ್ ಬರುತ್ತೆ. ಬಟ್ ಇಲ್ಲಿ 3 ಕಾಣಿಸ್ತಿದೆ ನನಗೆ, ಕಾಣಲ್ಲ. ಅಂಡ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಸರ್, ಇದು ಬಂದ್ಬಿಟ್ಟು ನಿಮ್ಮ ಮನೆ ದೇವ್ರ ಫೋಟೋ ಬೇಕಾದ್ರೆ ಇಟ್ಕೋಬೋದು. ಇಲ್ಲ ವಾಟರ್ ಪ್ಲಾಂಟ್ ಬೇಕಾದ್ರೆ ಮಾಡ್ಕೋಬೋದು. ಮನೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಮನೆ ದೇವ್ರ ಬೇಕಾದ್ರೆ ಇಟ್ಕೋಬೋದು. ನೈಸ್. ಅಲ್ಲಿಂದ ನಾವು ಜಸ್ಟ್ ಒಂದು ಲೆಫ್ಟ್ ಮುಂದೆ ಬಂದ್ರೆ ಹಾಲ್. ಆ್ಯಂಡ್ ನೀವು ಇಲ್ಲಿ ಸೀಲಿಂಗ್ ನೋಡ್ಬೋದು ಹೆಂಗಿದೆ ಅಂತ. ನಿಜ ಹೇಳ್ತೀನಿ, ಕ್ರೇಜಿ ಇದೆ. ಆ ಸೀಲಿಂಗಿಂದ ಹಿಂಗೆ ಬಂದ್ಬಿಟ್ರೆ ಈ ಟಿ ವಿ ನೋಡ್ಬಿಟ್ಟು ಲಿಟ್ರಲಿ ಸಿಂಪಲಾಗಿ ಕಟ್ಟವ್ರೆ ಸರ್ ಅವರು. ಸಿಂಪಲಾಗಿ ಕಟ್ಬಿಟ್ಟು ಸಿಂಪಲಾಗಿದ್ದಾರೆ, ಸಖತ್ತಾಗಿದೆ ಅದ್ರದ್ದು. ಆ್ಯಂಡ್ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಹಾಲ್ ಬಂದ್ಬಿಟ್ಟು ನಿಮಗೆ 90 ಡಿಗ್ರಿಯಲ್ಲಿ ಕುತ್ಕೊಂಡು ಟಿವಿ ನೋಡ್ಬೋದು. ಬೇರೆ ಮನೆ ಕಂಪೇರ್ ಮಾಡೋಕ್ಕಿಂತ 90 ಡಿಗ್ರಿ ಇದೇ ಟಿವಿ ಯೂನಿಟು ನೋಡಿ. ನಾನು ಇಲ್ಲಿ ನಿಂತ್ಕೊಂಡು ಎಕ್ಸಾಕ್ಟ್ಲಿ 90 ಡಿಗ್ರಿ ನೋಡ್ಬೋದು. ಟಿವಿ ಯೂನಿಟೇ ಆಗಲಿ, ಈ ಸ್ಟೋರೇಜ್ ಆಗಲಿ, ನಿಮಗೆ ಏನಾದ್ರು ಇಟ್ಕೋಬೋದು ಐಟಮು ಅದು ಇದೆಲ್ಲ. ಇಲ್ಲೂ ಬೇಕಾದ್ರೆ ಏನಾದ್ರು ಫ್ಲವರ್ಸ್ ಥರ ಏನಾದ್ರು ಇಟ್ಕೋಬೋದು. ಇಲ್ಲೂ ಕೊಟ್ಟಿದ್ದೀರಾ ಅದು DVD-ಗೆ ಮತ್ತು ಸ್ಟೋರೇಜು. ಓಕೆ. ಆ್ಯಕ್ಚುಲಿ ಒಂದು ವಿಡಿಯೋದಲ್ಲಿ ಹೇಳಿದೆ ಒಂದು ಬ್ಯೂಟಿಫುಲ್ ಪೂಜಾ ರೂಮ್ ಅಂತ, ಅದಕ್ಕಿಂತ ಡಬಲ್ ಆಗಿದೆ. ಬನ್ನಿ ಸರ್. ಆ್ಯಂಡ್ ಈ ಮೇಲೆ ನೋಡ್ಬೋದು, ಫಸ್ಟ್ ಟೈಮ್ ನೋಡ್ತಿರೋದು ಒಂದು ಟೆಕ್ಸ್ಚರ್ಸ್ ಕೊಟ್ಟವ್ರಲ್ಲಿ ಸರ್. ಆ ಟೆಕ್ಸ್ಚರ್ಸ್ ಏನಂತ ಸರ್? ಸರ್ ನಾವು ದೇವಸ್ಥಾನದಲ್ಲಿ ನೋಡ್ತೀವಿ ಹೇಳ್ತೀವಿ ಇದು ನೋಡ್ತೀವಲ್ಲ ಆ ಥರ ಕಾನ್ಸೆಪ್ಟಲ್ಲಿ ಅದನ್ನು ಹಬ್ಸಿರೋದು ಸರ್.
ನೋಡಿದ್ರೆ ಒಳ್ಳೆ ಲುಕ್ಕಲ್ಲಿ ಆ ಲೈಟ್ ಆಗಲಿ ಪ್ಲಸ್ ಗ್ರ್ಯಾಂಡ್ ಆಗಿರೋ ಲೈಟ್ ಹಾಕಿದ್ವಿ. ಮತ್ತು ಅದು ದೇವಸ್ಥಾನ ಪೂಜಾ ರೂಮ್ ಥರ ಅನಿಸ್ಬಾರ್ದು ಸರ್, ಆ ಕಾನ್ಸೆಪ್ಟ್ ಇಲ್ಲಿ ತೊಗೊಂಡಿದ್ವಿ. ಮೇಲೇನೂ ನೋಡ್ಬೋದು ಸೇಮು, ಮೇಲೇನೂ ಕಟಾಪ್ ಕೊಟ್ಟಿದ್ವಿ. ವಾಸ್ತು ಪ್ರಕಾರ ಸೀಲಿಂಗ್ಗೆ ಟಚ್ ಆಗಬಾರ್ದು ಅಂದ್ಬಿಟ್ಟೇ ದೇವ್ರ ಮನೆಯನ್ನು ಕಟಾಪ್ ಕೊಟ್ಟಿರೋದು ಸರ್. ಆ ಕಾನ್ಸೆಪ್ಟಲ್ಲಿ ಮೇಲೆ ಯಾರು ತುಳಿತಾರೆ ಆ ಕಾನ್ಸೆಪ್ಟಿಗೋಸ್ಕರ ದೇವಸ್ಥಾನ ಕಟಾಪ್ ಕೊಟ್ಟಿದ್ವಿ ಸರ್. ಓಕೆ, ನೀವು ಕಿಚನ್ ರೂಮ್ ನೋಡ್ಬೋದು ಎಷ್ಟು ಸ್ಪೇಸ್ ಆಗಿದೆ ಅಂತ, ಲಿಟ್ರಲಿ ವಂಡರ್ಫುಲ್ ಆಗಿದೆ ಸರ್. ಕಿಚನ್ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಕಿಚನ್ ದೊಡ್ಡದಾಗಿದೆ ಸರ್. ಕಿಚನ್ ಬಗ್ಗೆ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಸರ್, ಅಲ್ಟ್ರಾಟೆಕ್ ಶೀಟು. ಓಕೆ, ಎಲ್ಲ ಅಲ್ಟ್ರಾಟೆಕ್ ಶೀಟ್ ಸರ್. ಟೋಟಲ್ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ವಿತ್ ಚಿಮ್ನಿಂಗ್ ಸರ್. ಚಿಮ್ನಿ ಪ್ರಾಜೆಕ್ಟು. ಇಲ್ಲಿ ನೋಡಿದ್ರೆ ಮಿಕ್ಸಿ ಪ್ರಾಜೆಕ್ಟ್ ಇದು ಸಿಂಕ್ ಸರ್. ಅಕ್ವಾಗಾರ್ಡ್ ಪಾಯಿಂಟು ಕೆಳಗೆ ಬರುತ್ತೆ ಸರ್. ಅಕ್ವಾಗಾರ್ಡ್ ಪಾಯಿಂಟು ಇಲ್ಲೇ ಕೆಳಗಿದೆ. ಎಲ್ಲ ಈಗ ಲೇಟೆಸ್ಟ್ ಸರ್. ಈಗ ಮೇಲೆಲ್ಲ ಯಾರು ಫಿಟ್ ಮಾಡಲ್ಲ, ಅದರಿಂದ ಕೆಳಗೆ ಕೊಟ್ಟಿದ್ದೀವಿ ಸರ್. ಚಿಮ್ನಿ ಪಾಯಿಂಟ್ ಇದು ವಿತ್ತು ಇದು ಸರ್. ಓ ನೈಸ್, ಎಲ್ಲ ಸಾಫ್ಟು ಗೈಸ್. ನೋಡ್ಬೋದು ನೀವು ಇಲ್ಲೂ ಫ್ರೆಶ್ ಏರ್ಗೆ ಅಂತಾನು ಒಂದು ವಿಂಡೋ ಸಿಕ್ಕ ಕಿಚನಲ್ಲಿ ಚೆನ್ನಾಗಿದೆ ಇದು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಸ್ಟೋರೇಜ್ ಇಲ್ಲೂ ಕೊಟ್ಟವ್ರೆ. ಅದು ಇಷ್ಟು ಸ್ಪೇಸಸ್ ಇದೆ ಅಂದರೆ ಎಲ್ಲ ಮಂಚದ ಕೆಳಗಡೆ ಮೇಲೆ ಎಲ್ಲ ತೋರಿಸೋದಕ್ಕಿಂತ ಇಲ್ಲೇ ಎಲ್ಲ ಹಾಕಿಬಿಡ್ಬೋದು ಆ ಥರ. ಕಿಚನ್ ರೂಮಲ್ಲಿ ಸೀಲಿಂಗ್ ನೋಡಿದ್ದೀರ ನೀವೆಲ್ಲಾದರೂ? ಇಲ್ಲಿದೆ ಸೀಲಿಂಗ್ ನೋಡಿ, ಸಿಂಪಲಾಗಿ ಚೆನ್ನಾಗಿದೆ ಸರ್ ಇದು ಸೀಲಿಂಗು. ಆ್ಯಂಡ್ ಇದೇನು ಸರ್ ಇದು? ಸರ್ ಇದು ಯುಟಿಲಿಟಿ ಫೇಸ್ ಸರ್. ಇದು ಯುಟಿಲಿಟಿ ಫೇಸ್. ಓಕೆ, ಹಾಂ ಬನ್ನಿ ನೋಡ್ಬೇಕಾದ್ರೆ ವಿತ್ ಸಿಂಕ್ ಪ್ರಾಜೆಕ್ಟ್ ಕೊಟ್ಟಿದ್ವಿ. ವಾಷಿಂಗ್ ಮಿಷಿನ್ ಪೈಂಟ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು. ಟೆರೆಸಲ್ಲೂ ಇದೆ. ಎರಡು ಥರ ಅವ್ರ ಚಾಯ್ಸ್ ಸರ್. ಆ್ಯಂಡ್ ಇದು ಬಂದ್ಬಿಟ್ಟು ಅಟ್ಯಾಚ್ ಒಂದು ಟಾಯ್ಲೆಟು ವಿತ್ ಫಾಲ್ ಸೀಲಿಂಗ್ ಮಾಡಿದ್ವಿ. ಇದು ಆಫೀಸ್ ಥರ ಮಾಡಿದ್ವಿ. ವರ್ಗು ನಿಮಗೆ ಅಟ್ಯಾಚ್ ಟಾಯ್ಲೆಟ್. ಓಕೆ, ಇದು ಸರ್ ಇದೆಲ್ಲ ಹೆಂಗೆ? ಇದೆಲ್ಲ ಫಿಟ್ಟಿಂಗ್ ಎಲ್ಲ ಹಾಕ್ಕೊಡ್ತೀವಿ ಸರ್. ಏನಿದೆ ತೊಗೊಂಡ್ಮೇಲೆ ಫಿಟ್ಟಿಂಗ್ ಏನಿದೆ ಜಾಗೋರೆ ಹಾಕ್ಕೊಡ್ತೀವಿ ಸರ್. ಜಾಗೋರೆ ಎಲ್ಲ ಪಕ್ಕ ಜಾಗೋರೆ ಕ್ವಾಲಿಟಿದಲ್ಲಿ ಕಮ್ಮಿ ಇಲ್ಲ ಆ ಥರ. ಆ್ಯಂಡ್ ಇಲ್ಲೂ ನೋಡ್ಬೋದು ಸೇಮ್ ಅದೇ ಕ್ವಾಲಿಟಿ ವೈಸಸ್ ಇನ್ನು ನೋಡ್ಬೋದು ಸೆಕೆಂಡ್ ಫ್ಲೋರಲ್ಲಿ ವೆಂಟಿಲೇಷನ್ಗೆ ಅಂತ ಒಂದು ಇದು ಕೊಟ್ಟಿದ್ರು. ಏನು ಸರ್ ಅದು? ಗ್ಲಾಸ್ ಕೆಳಗಡೆ ಕೊಟ್ಟಿದ್ದಾರೆ. ಹೌದು ಸರ್. ಸೊ ಅದಕ್ಕಿಂತ ದೊಡ್ಡದು ಎಲ್ಲಿ ಕೊಟ್ಟಾರ ನೋಡಿ. ಇದು ಸೇಫ್ಟಿ ವೈಸಿಗೋಸ್ಕರ MS ವರ್ಕ್ ಮಾಡಿದ್ವಿ ಸರ್. ಓಕೆ, ಸೇಫ್ಟಿ ವೈಸಸ್ ಪ್ಲಸ್ ಮಕ್ಕಳು ಹೋಗ್ತಾರೆ ಇದು ಮಾಡ್ತಾರೆ, ಅದಕ್ಕೋಸ್ಕರ ಇದು ಸೇಫ್ಟಿ ವೈಸಿಗೋಸ್ಕರ ಕೊಟ್ಟಿದ್ವಿ ಸರ್. ಹಂಗೆ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಅನ್ನೋದಕ್ಕಿಂತ ಒಂದು ಅಮೇಝಿಂಗ್ ಬೆಡ್ರೂಮ್ ಅನ್ಬೋದು. ಆ ಥರ ಇದೆ. ಸನ್ಲೈಟ್ ಯಾವತ್ತಾದರೂ ಬೆಡ್ರೂಮ್ ಬರೋದು ನೋಡಿದ್ದೀರಾ? ಸೊ ಸನ್ಲೈಟ್ಗೆ ಅಂತಲೇ ಅಲ್ಲೂ ಪ್ರೊವೈಡ್ ಮಾಡೋರೆ ಸರ್. ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಇದು ಅಕ್ಕಪಕ್ಕ ಏನಾದ್ರು ಮನೆ ಆದರೆ ಸನ್ಲೈಟಿಗೂ ನಿಮಗೆ ಬೆಳಕು ವಾತಾವರಣ ತೊಂದರೆ ಆಗಬಾರ್ದು ಅಂತಲೇ ಮೇಲೆ ಮಾಡಿರೋ ಸರ್. ಓಕೆ, ಆ್ಯಕ್ಚುಲಿ ಅದೇ ಚೆನ್ನಾಗಿರೋದಿಲ್ಲ. ನನಗೊಂಥರ ಡೈರೆಕ್ಟು ಸನ್ಲೈಟ್ ಆಗಲಿ ಚಂದ್ರ ಲೈಟ್ ಆಗಲಿ ಡೈರೆಕ್ಟ್ ಮನೆ ಒಳಗೆ ಬರುತ್ತೆ ಸರ್. ನಾರ್ಮಲಿ ನಾನು ಇದು ವಾಲ್ ಅನ್ಕೊಂಡ್ಬಿಟ್ಟಿದೆ, ಬಟ್ ಇಟ್ಸ್ ನಾಟ್ ಎ ವಾಲ್. ಈಗ ತಾಕದ್ವಾ ಗೈಸ್, ಇದು ವಾಶ್ರೂಮಿಂದ ಫ್ರೆಶ್ ಅಪ್ ಆದ್ವಾ? ಓಕೆನಾ? ಫ್ರೆಶ್ ಅಪ್ ಆಗಿ ಇಲ್ಲಿ ನಾವು ರೆಡಿ ಆಗಿ ಇಲ್ಲಿ ಬಂದು ಸೀದಾ ತೆಗೆದ್ಬಿಟ್ಟು ಬಟ್ಟೆ ಹಾಕ್ಬಿಡ್ವಾ, ಫುಲ್ ರೆಡಿ ಆಗ್ಬಿಟ್ಟು ಮತ್ತೆ ಡೋರ್ ಹಾಕೊಂಡು ಸೀದಾ ಹೋದ. ಸೊ ಇದೇ ಡಿಫ್ರೆಂಟ್ ಅಂದಿದ್ದು ನಾನು ಎಲ್ಲೂ ನೋಡಿಲ್ಲ ಅಲ್ವಾ ಸರ್? ಹೌದು ಸರ್. ಇದು ಡ್ರೆಸ್ಸಿಂಗ್ ಏರಿಯಾ ಏನೇ ಆಗಲಿ ಇದ್ರ ಒಳಗೆ ಬಂದ್ಬಿಟ್ರೆ ಇದು ಕ್ಲೋಸ್ ಮಾಡಿಬಿಟ್ರೆ ಇಲ್ಲೇ ರೆಡಿಯಾಗಿ ಆಚೆ ಹೋಗ್ಬರ್ತಾರೆ. ಇದು ಸ್ಟೋರೇಜ್ ಆಗಲಿ ಇಲ್ಲಿದು ಹಂಗೆ ಇದು ಹೇಳೋದು ಮಾಡ್ತದೆ ನೋಡ್ಬೋದು. ಇದು ಅಂದರೆ ಇಲ್ಲಿ ಸುಮ್ಮನೆ ಖಾಲಿ ಆಗಿ ಬಿಡಬಾರ್ದು ಅಂತ ಸ್ಟೋರೇಜ್ಗೆ ಅಂತಲೂ ಪ್ರೊವೈಡ್ ಮಾಡೋರೆ. ಚೆನ್ನಾಗೈತೆ ಇದು. ಹಂಗೆ ನಾವು ಇದೇನು ನೋಡ್ತೀವಿ, ಇದು ಬಂದುಬಿಟ್ಟು ಕಿಡ್ಸ್ ರೂಮಲ್ಲಿ ಸೀಲಿಂಗ್ ನೋಡ್ಬೋದು. ಚೆನ್ನಾಗಿದೆ, ಸಿಂಪಲಾಗಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ನೋಡ್ಬೋದು ಡಿಫ್ರೆಂಟ್ ಪ್ಯಾಟ್ರನ್ಸ್ ಕೊಟ್ಟಿದ್ದಾರೆ ಸರ್ ಅವರು. ಎಲ್ಲ ಸಿಂಪಲ್ ಸರ್. ಡಿಸೈನ್ ನಾವು ಜಾಸ್ತಿ ಇದು ಮಾಡಲ್ಲ, ನಾವು ಸೇಲ್ ಬಿಲ್ಡರ್ ಥರ ಮಾಡಿಲ್ಲ ನಾವು. ಆ್ಯಕ್ಚುಲಿ ಸರ್ ಸಿಂಪಲಾಗಿ ಚೆನ್ನಾಗಿ ಐತೆ ಸರ್. ಚೆನ್ನಾಗಿದೆ. ಸಿಂಪಲ್ ಆಗಿದ್ರೇ ಚೆನ್ನಾಗಿರೋದು. ನಾವು ಜಾಸ್ತಿ ಡಿಸೈನ್ ಇರೋದು ಹಾಕ್ಸಲ್ಲ ಸರ್. ಏನಿದ್ರು ನಮಗೆ ಸಿಂಪಲ್ ಲೈಟ್ ಕಲರ್ ಸರ್. ಇದಾಗಲಿ ಇದು ರೋಡ್ ಸೈಡ್ ವಿಂಡೋ, ಬೆಳಕಿಗಾಗಲಿ ಏನೇ ಆಗಲಿ ಫ್ರೆಶರ್ಗಾಗಲಿ ಚೆನ್ನಾಗಿರುತ್ತೆ. ಎಲ್ಲ ಟೀ ಕೊಟ್ಟೆ ಸರ್. ಓಕೆ, ಚೆನ್ನಾಗಿದೆ. ಆ್ಯಂಡ್ ಡ್ರೆಸ್ಸಿಂಗ್ ಮಿರರ್ ನೋಡ್ಬೋದು ಇಲ್ಲಿ. ಸೊ ಡ್ರೆಸ್ಸಿಂಗ್ ಮಿರರ್ ಹಿಂದೆನೂ ನಿಮ್ಮ ಮೇಕಪ್ ಐಟಮ್ಸ್ ಏನಾದ್ರು ಇಕ್ಕೊಬೇಕು ಅನ್ನೋದಕ್ಕೂ ಸ್ಟೋರೇಜ್ ಕೊಡ್ತೀವಿ. ಸೇಮ್ ಕಾನ್ಸೆಪ್ಟು ಟೈಲ್ನ ತೊಗೊಂಡಿದ್ದೀವಿ ಸರ್. ಈ ವಾಲ್ಡ್ರೂಪ್ ಏನಿದೆಯೋ ಅಲ್ಲಿ ಟೈಲ್ ತೊಗೊಂಡಿದ್ದೀವಿ ಸರ್. ಆ ಕಾನ್ಸೆಪ್ಟಲ್ಲಿ ಮಾಡಿರೋದು. ಸೇಮ್ ಏನು ತೊಗೊಂಡಿದ್ರು ಅದನ್ನ ಟೈಲ್ಸಲ್ಲಿ ತೊಗೊಂಡಿದ್ದೀವಿ ಸರ್. ನೋಡ್ಬೋದು ನೀವು ಅದನ್ನು.
ಹೌದೌದು ಕಾನ್ಸೆಪ್ಟು. ಸರ್ ಇದೇನು ಸರ್? ಸರ್ ಸ್ಟಡಿ ಆಫೀಸು ಇಲ್ಲಾಂದರೆ ಪಿ ಸಿ ಏನಾದರೂ ಹುಡುಗರು ಏನಾದ್ರು ಓದೋಕ್ಕೆ ಸಿಸ್ಟಮ್ ಇಟ್ಕೊಂಡು. ಓಕೆ. ಬಟ್ ನಿಜ ಲೈಟಿಂಗ್ಸ್ ಕೊಟ್ಟಿದ್ದೀರಲ್ಲ ಇದಕ್ಕೆ, ಸಖತ್ತಾಗಿದೆ ಇದು ಕಾಣ್ಬೇಕಂತ. ಇಲ್ಲ ಬುಕ್ಸ್ ಸ್ಟೋರೇಜ್ ಎಲ್ಲ ಬೇಕಾಗ್ಬೋದು ಸರ್. ಆ್ಯಂಡ್ ಇದು ಸರ್, ಇದು ಮಾಸ್ಟರ್ ಬೆಡ್ರೂಮ್. ಸರ್ ಇದು ಇನ್ನೂ ದೊಡ್ಡದು ಮಾಸ್ಟರ್ ಬೆಡ್ರೂಮ್ ಅನ್ಕೊತೀನಿ. ಇದು ಮಾಸ್ಟರ್ ಬೆಡ್ರೂಮು. ಕೆಳಗೆ ಎಲ್ಲ ಸೇಮೇ ಸರ್. ಕೆಳಗೆ ಬಂದ್ಬಿಟ್ಟು ಏನು ಮಾಡಿದ್ವಿ ಅಂದರೆ ಇಲ್ಲೊಂದು ಪಾಲ್ಟೇಷನ್ ಮಾಡಿ ಒಂದು ಡ್ರೆಸ್ಸಿಂಗ್ ಏರಿಯಾ ಮಾಡಿದ್ವಿ. ಓಕೆ. ಇದು ಒಂದು ಸ್ವಲ್ಪ ಇದು ಆ ಡ್ರೆಸ್ಸಿಂಗ್ ಏರಿಯಾ ಪ್ಲೇಸಸ್ ಇದೆ. ಇಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೋಬೋದು ಸರ್. ಫುಲ್ಲು ಜಾಗ ಎಷ್ಟು ಸ್ಪೇಷಿಯಸ್ ಆಗಿದೆ ಸರ್. ಚೆನ್ನಾಗಿದೆ ಇದು ಬೆಡ್ರೂಮ್. ಇದು ಪೆನಲಿ ವರ್ಕು ಮಾಡ್ಬೋದು ಸರ್. ಸೀಲಿಂಗ್ ನೋಡ್ಬೋದು. ಇದು ಒಂಥರ ಒಂದೊಂದು ಬೆಡ್ರೂಮ್ಗೂ ಡಿಫ್ರೆಂಟ್ ಸೀಲಿಂಗ್ ಅನ್ನೋದು ಮಾಡೋರು. ಆ್ಯಂಡ್ ಇದು ಬಂದ್ಬಿಟ್ಟು ವಾಶ್ರೂಮು ಸೇಮ್. ಬಟ್ ನನಗೆ ಈ ವಾಶ್ರೂಮಲ್ಲೆಲ್ಲ ಇಷ್ಟ ಆಗಿದೆ. ವಾಶ್ರೂಮ್ ಥರ ಇಲ್ಲ. ಈ ಮಾಲಲ್ಲಿ ಆಫೀಸ್ಗಳಲ್ಲೆಲ್ಲ ವಾಶ್ರೂಮ್ ಇರುತ್ತೆ ಗೊತ್ತಾ, ಮೇಲೆ ಸೀಲಿಂಗಲ್ಲಿ ಒಂಥರ ಡಿಫ್ರೆಂಟ್ ಸೀಲಿಂಗ್ ಕೊಟ್ಬಿಟ್ಟು ಲೈಟ್ ಕೊಡ್ತಾರೆ. ಅದು ಥರ ಚೆನ್ನಾಗಿದೆ. ಇದೇನು ಸರ್ ಇದು? ಒಳ್ಳೆ ಕಾರ್ಪೊರೇಟ್ ಆಫೀಸ್ ಥರ ಇದೆ, ಮಿನಿ ಆಫೀಸ್ ಥರ ಇದೆ ಇದು ಲಿಟ್ರಲಿ. ಸರ್ ಇದು ಬಂದ್ಬಿಟ್ಟು ಬಾಲ್ಕನಿ ಸರ್. ಶಾಪ್ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಯಾವುದೋ ಒಂದು ಮಾಡ್ಬೋದು. ಹುಡುಗರು ಒಟ್ಟಿಗೆ ಆಟ ಆಡ್ಬೋದು. ಇಲ್ಲಾರೆ ಒಂದು ಬರ್ತ್ಡೇ ಪಾರ್ಟಿ ಮಾಡ್ಬೋದು. ಪಾರ್ಟಿ ಮಾಡ್ಬೋದು. ಇದನ್ನ ತೆಗೆದ್ರೆ ಯಾರು ಸರ್? ಸಖತ್ತಾಗಿದೆ. ಫುಲ್ ಗ್ರೀನರಿನೇ ಈ ಕಡೆ ಎಲ್ಲ. ಹೌದು ಗೈಸ್, ನೀವು ಇಲ್ಲಿ ಮಿನಿ ಥಿಯೇಟ್ರ್ ಮಾಡ್ಕೊಬೋದು ಗೈಸ್. ಇಲ್ಲೊಂದು ಸ್ಕ್ರೀನ್ ಹಾಕೊಂಡ್ಬಿಟ್ರೆ ಹೋಮ್ ಥಿಯೇಟ್ರ್ ಬೇಕಾದ್ರೆ ಮಿನಿ ಹೋಮ್ ಥಿಯೇಟ್ರ್ ಮಾಡ್ಕೊಬೋದು. ಸ್ಕ್ರೀನ್ ಮಾಡಬೇರೆ ಹೋಮ್ ಥಿಯೇಟ್ರ್ ಬೇಕಾದ್ರೆ ಮಾಡ್ಕೋಬೋದು. ಅವ್ರ ಒಳ್ಳೆ ಅದು ಹೇಳಿ ಮಾಡಿಸಿರೋಂಥ ಜಾಗ ಅಂದರೆ ಒಳ್ಳೆ ಜಾಗ, ಒಳ್ಳೆ ಗಾಳಿ ಸರ್. ಇಲ್ಲಿ ಕೂತ್ಕೊಂಡು ನೋಡಿದ್ರೆ ಫ್ಯಾನು ಬೇಕಾಗಿಲ್ಲ, ಎಲ್ಲ ಹಂಗೆ ಬಂದ್ಬಿಡುತ್ತೆ. ಫ್ರೆಶ್ ಏರ್ಸ್ ಆ್ಯಂಡ್ ನೇಚರ್ಸ್ ಅವ್ರಿಗೆ ನಿಮಗಂತಾನೆ ಕಟ್ಟಿರೋ ಮನೆ ಇದು. ಟೆರಸ್ ಎಂಟ್ರಿ ಆಗಿದ ತಕ್ಷಣ ಗ್ರೈನೈಟ್ ಫ್ಲೋರಿಂಗು. ಓಕೆ. ಗ್ರೈನೈಟ್ ಫ್ಲೋರಿಂಗು. ಇಲ್ಲಿ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಪಾಯಿಂಟ್ ಬಂದ್ಬಿಟ್ಟು ಸರ್. ಓಕೆ. ಮಳೆ ಬಂದರೆ ಇಲ್ಲಿ ಬಟ್ಟೆ ಆರ ಹಾಕೊಳ್ಳೋಕ್ಕೆ ನಿಮಗೆ ಪ್ರಾವಿಷನ್ ಕೊಟ್ಟಿದ್ದೀನಿ ಸರ್. ಓಕೆ. 1 2 3 4 5 6 ಕೊಟ್ಟಿದ್ದೀನಿ ಸರ್. ಸೂಪರ್. ಇಲ್ಲಿ ಕೊಟ್ಟಿದ್ದೀನಿ. ಇದಾದಮೇಲೆ ಈ ಕಡೆ ಹೋದರೆ ನೀರು ಏರಿಯಾಕ್ಕೆ ಏನೋ ವೆಟ್ ಏರಿಯಾ ಬಂದರೆ ವೆಟ್ರಿಫೈಡ್ ಟೈಲ್, ಇದು ಆಂಟಿಸ್ಕಿಡ್ ಟೈಲ್ಸ್, ಫುಲ್ಲು FX ಜಾಯಿಂಟು ಸರ್. ಓಕೆ. ಕಂಪನಿದು. ಇಲ್ಲೂ ನೋಡಿ ಮಳೆ ಇಲ್ಲ ಆದರೆ ನಿಮಗೆ 6 ಲೈನ್ ಕೊಟ್ಟಿದ್ದೀನಿ. ಓಕೆ. ಇನ್ ಕೇಸ್ ಮಳೆ ಬಂದರೆ ಕೆಳಗಡೆ ಎಲ್ಲೂ ಆಗಲ್ಲ ಅಂದಿದ್ದಕ್ಕೆ ಅಲ್ಲಿ ಕೊಟ್ಟಿದ್ದೀವಿ ಸರ್. ಓಕೆ. ಇಲ್ಲ ಇದು ಆಚೆ ಸೋಲಾರ್ ಎಲ್ಲ ಮೇಲೇ ಫಿಟ್ಟಿಂಗ್ ಆಗೋದು ಸರ್. ಮಾಡಿದ್ದೀರಾ? ಇಲ್ಲ, ಫಿಟ್ಟಿಂಗ್ ಅಂತ ಸ್ಪೇಸ್ ಇದೆ. ಟ್ಯಾಂಕ್ ಎಷ್ಟು ಲೀಟ್ರ್ ಸರ್ ಇದು? ಇದು 1000 ಲೀಟ್ರು ಸರ್ ಟ್ಯಾಂಕ್ ಬಂದ್ಬಿಟ್ಟು. ಓಕೆ. ಹಂಗಾಗಿ ನೀವು ಇಲ್ಲೇನು ನೋಡ್ತಿದ್ದೀರೋ ನೋಡ್ಬೋದು. ಹೇಳೋದಲ್ಲ ನೇಚರ್ಸ್ ಲವರ್ಗೆ ನಿಮ್ಮ ಅಂದರೆ ನೇಚರ್ಸ್ ಲವರ್ಗೆ ಅಂತಲೇ ಈ ಮನೆ. ಸೊ ಟೆರಸ್ಗೆ ಬಂದುಬಿಟ್ರೆ ಈ ಕಡೆ ತಿರುಗಿಬಿಟ್ಟು ಆ ಕಡೆ ತಿರುಗಿದ್ರು ಫುಲ್ ಆಫ್ ಗ್ರೀನರಿ. ಸರ್ ಇದೇನಾದರೂ ಟೈಲ್ಸ್ ಏನು ಸರ್ ಇದು? ಸರ್ ಟೈಲ್ ಅಲ್ಲ ಅದು. ಇದು ಬಂದ್ಬಿಟ್ಟು ಬಳೆಪಟ್ಟಣ ಬ್ರಿಕ್ಕು. ಓಕೆ. ಫ್ರಂಟ್ ಇದು ಲೈಫ್ ಟೈಮ್ ಸರ್. ಇದು ಬೀಳಲ್ಲ. ಟೈಲ್ ಆದರೆ ಬಿತ್ತೋಗುತ್ತೆ ನಿಮಗೆ. ಹೌದು. ಬಿಸಿಲಿಗೆ ಎಲ್ಲ ಬಿತ್ತೋಗುತ್ತೆ. ಈ ಲೈಫ್ ಟೈಮ್ ಏನಾಗಲ್ಲ ಸರ್. ಕೇರಳ ಬ್ರಿಕ್ಕು. ಸೂಪರ್. ವೆಂಟಿಲೇಷನ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಟೈಲ್ಸ್ ಅಂದ್ಕೊಂಡೆ ಅದನ್ನು. ಇಲ್ಲ ಸರ್. ನೈಸ್, ಚೆನ್ನಾಗಿದೆ ಅದು. ನೈಸ್. ನೋಡಿದ್ರಲ್ಲ, ಒಂದು ಅಮೇಝಿಂಗ್ ಆ್ಯಂಡ್ ಲಕ್ಸರಿ ಮನೆ ಬನಶಂಕರಿ 6 ಸ್ಟೇಜ್. ಗೈಸ್, ನೇಚರ್ಸ್ ಲವರ್ಗೆ ಪರ್ಫೆಕ್ಟ್ ಮನೆ ಗೈಸ್ ಇದು. ಯಾಕೆ ಅಂದರೆ ನನ್ನ ಬ್ಯಾಕ್ಗ್ರೌಂಡಲ್ಲೇ ನೋಡ್ಬೋದು ನೀವು ಏನು ಮಸ್ತಾಗಿದೆ ಅಂತ. ಸೊ ಇನ್ಯಾಕೆ ಲೇಟು, ಬೇಗ ಇಲ್ಲಿ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮುಂದೂಡಿರೋ ಸಿಗೋಣ. ಸೈನಿಂಗ್ ಆಫ್ ನಿಮ್ಮ ಸಾಗರ್. ಬಾಯ್.